ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನಾವು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ವಿಷಯಗಳನ್ನ ತಗೊಂಡು ಅದನ್ನ ಆದಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪುಸ್ತಕದ ಬಗ್ಗೆ ಮಾತಾಡೋಣ. ಜೋಸೆಫ್ ನ್ಯೂಮನ್ ಬರೆದಿರೋ ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್. ನೋಡಿ, ಈ ಪುಸ್ತಕ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನುಭವಿಸೋ ಒತ್ತಡ, ಆತಂಕ, ಬೇಜಾರು ಇದಕ್ಕೆಲ್ಲ ಕಾರಣ ನಾವು ಅಂದುಕೊಂಡಿರೋ ವಿಷಯಗಳು ಅಲ್ಲ, ಬೇರೇನೋ ಇದೆ ಅಂತ. ಕೇಳೋಕೆ ವಿಚಿತ್ರ ಅನ್ಸಿದ್ರೂ ಇದು ತುಂಬಾ ಆಳವಾದ ವಿಷಯ. ಹಾಗಾದ್ರೆ ಬನ್ನಿ ಈ ಪುಸ್ತಕದ ಒಂದು ಮುಖ್ಯ ಪ್ರಶ್ನೆಯಿಂದನೇ ಶುರು ಮಾಡೋಣ. ಒಂದು ವೇಳೆ ನಾವು ಅನುಭವಿಸೋ ಕಷ್ಟಗಳು, ನೋವುಗಳು ಇದೆಲ್ಲ ನಮ್ಮ ಆಯ್ಕೆನೇ ಆಗಿದ್ರೆ, ಅಂದ್ರೆ ಇದನ್ನ ಬೇಕಾದ್ರೆ ನಿಲ್ಲಿಸಬಹುದು ಅನ್ನೋ ಹಾಗಿದ್ರೆ ಯೋಚನೆ ಮಾಡಿ. ಸಾಮಾನ್ಯವಾಗಿ ನಾವೆಲ್ಲ ಹೀಗೆ ಅನ್ಕೊಳ್ತೀವಿ ಅಲ್ವಾ? ನಮ್ಮ ಮನಸ್ಸಿಗೆ ಏನಾದ್ರೂ ಬೇಜಾರಾದ್ರೆ, ಕೋಪ ಬಂದ್ರೆ ಅದಕ್ಕೆ ಹೊರಗಿನ ಪ್ರಪಂಚನೇ ಕಾರಣ ಅಂತ. ಹೌದು, ನನ್ನ ಕೆಲ್ಸದಿಂದ ಟೆನ್ಷನ್, ನನ್ನ ರಿಲೇಷನ್ಶಿಪ್ನಿಂದ ಆತಂಕ, ಆ ಟ್ರಾಫಿಕ್ನಿಂದ ಸಿಟ್ಟು, ಹೀಗೆ ಪ್ರತಿಯೊಂದಕ್ಕೂ ಹೊರಗಿನ ಒಂದು ಕಾರಣ ಹುಡುಕ್ತೀವಿ. ನಮ್ಮ ಮನಸ್ಸಿನ ಸ್ಥಿತಿಗೂ ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳಿಗೂ ನೇರ ಸಂಬಂಧ ಇದೆ ಅಂತಲೇ ನಾವು ನಂಬ್ಕೊಂಡು ಬಂದಿದ್ದೀವಿ. ಆದ್ರೆ ಈ ಪುಸ್ತಕ ಒಂದು ಕ್ರಾಂತಿಕಾರಕವಾದ ಐಡಿಯಾನ ಮುಂದಿಡುತ್ತೆ. ಅದೇನು ಅಂದ್ರೆ, ಯಾವುದೇ ಘಟನೆ ಇರಲಿ, ಅದು ಮೂಲತಃ ನ್ಯೂಟ್ರಲ್ ಅಂದ್ರೆ ತಟಸ್ಥ. ನಮ್ಮ ಭಾವನೆಗಳು ಆ ಘಟನೆಯಿಂದ ಬರೋದಿಲ್ಲ, ಬದಲಿಗೆ ಆ ಘಟನೆಯ ಬಗ್ಗೆ ನಾವು ಹೇಗೆ ಯೋಚಿಸ್ತೀವಲ್ಲ ಅದರಿಂದ ಬರುತ್ತೆ ಅಂತ. ಇದಕ್ಕೊಂದು ಸಿಂಪಲ್ ಉದಾಹರಣೆ ನೋಡಿ. ಒಂದೇ ಕೆಲ್ಸ ಇಬ್ರು ಮಾಡ್ತಿರ್ತಾರೆ ಅನ್ಕೊಳ್ಳಿ. ಒಬ್ಬನಿಗೆ ಅದು ತನ್ನ ಕನಸಿನ ಕೆಲ್ಸ ಅನ್ಸ್ಬೋದು, ಅದೇ ಕೆಲ್ಸ ಇನ್ನೊಬ್ಬನಿಗೆ ನರಕದ ಹಾಗೆ ಕಾಣಿಸ್ಬೋದು. ಇಲ್ಲಿ ಕೆಲ್ಸ ಒಂದೇ, ಆದ್ರೆ ಅನುಭವ ಮಾತ್ರ ಬೇರೆ ಬೇರೆ. ಹಾಗಾದ್ರೆ ಈ ವ್ಯತ್ಯಾಸಕ್ಕೆ ನಿಜವಾದ ಕಾರಣ ಏನು? ಕೆಲ್ಸವೋ ಅಥವಾ ಬೇರೆನಾದ್ರೂ ಇದೆಯಾ? ಇಲ್ಲಿಗೆ ನಾವು ಈ ಪುಸ್ತಕದ ಹೃದಯ ಭಾಗಕ್ಕೆ ಬರ್ತೀವಿ. ಅದೇನಂದ್ರೆ, ಯೋಚನೆಗಳು ಅಂದ್ರೆ ಏನು ಮತ್ತು ಚಿಂತಿಸೋದು ಅಂದ್ರೇನು, ಇವೆರಡರ ನಡುವೆ ಇರೋ ದೊಡ್ಡ ವ್ಯತ್ಯಾಸನ ನಾವು ಅರ್ಥ ಮಾಡಿಕೊಳ್ಳೇಬೇಕು. ಮೊದಲಿಗೆ ಯೋಚನೆಗಳು ಅಥವಾ ಥಾಟ್ಸ್ ಬಗ್ಗೆ ಮಾತಾಡೋಣ. ಇವು ನಮ್ಮ ತಲೆಗೆ ಸುಮ್ಮನೆ ಬಂದು ಹೋಗೋ ಐಡಿಯಾಗಳು, ಸ್ಫೂರ್ತಿದಾಯಕವಾಗಿ, ಸೃಜನಾತ್ಮಕವಾಗಿ. ಇದಕ್ಕೆ ನಾವು ಯಾವ ಪ್ರಯತ್ನನೂ ಹಾಕಬೇಕಾಗಿಲ್ಲ, ಅವು ತಾವಾಗಿಯೇ ಬರ್ತವೆ. ಇನ್ನು ಎರಡನೇದು ಚಿಂತಿಸುವುದು ಅಥವಾ ಥಿಂಕಿಂಗ್. ಇದು ಸಂಪೂರ್ಣವಾಗಿ ಬೇರೆ. ಇದು ನಮ್ಮ ತಲೆಗೆ ಬಂದ ಒಂದು ಯೋಚನೆಯನ್ನ ನಾವು ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನೇ ಜಗ್ಗಿ ವಿಶ್ಲೇಷಣೆ ಮಾಡಿ ಅದಕ್ಕೊಂದು ಕತೆ ಕೊಟ್ಟುವ ಪ್ರಕ್ರಿಯೆ. ಈ ಕತೆ ಹೆಚ್ಚಾಗಿ ಚಿಂತೆ, ಅನುಮಾನ, ಭಯದಿಂದ ಕೂಡಿಯಿರುತ್ತೆ. ಇದು ನಮ್ಮ ಅಹಂ ಮಾಡುವ ಒಂದು ವಿನಾಶಕಾರಿ ಕೆಲಸ. ನೋಡಿ, ಈ ಟೇಬಲ್ ಈ ಎರಡರ ನಡುವಿನ ವ್ಯತ್ಯಾಸವನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ. ಯೋಚನೆಗಳು ಸೃಜನಾತ್ಮಕವಾಗಿದ್ರೆ ಚಿಂತಿಸುವುದು ವಿನಾಶಕಾರಿ. ಯೋಚನೆಗಳು ನಮಗೆ ಒಂದು ರೀತಿ ಶಕ್ತಿ ಕೊಟ್ರೆ, ಚಿಂತಿಸುವುದು ನಮ್ಮ ಶಕ್ತಿಯನ್ನೆಲ್ಲ ಹೀರ್ಕೊಂಡು ಒತ್ತಡ ಸೃಷ್ಟಿ ಮಾಡುತ್ತೆ. ಒಂದು ಸಹಜವಾಗಿ ಬಂದ್ರೆ ಇನ್ನೊಂದು ತುಂಬಾ ಕಷ್ಟದ ಕೆಲಸದ ಹಾಗೆ. ಹಾಗಾಗಿ ನಮ್ಮೆಲ್ಲ ಭಾವನಾತ್ಮಕ ನೋವು, ಸಂಕಟಗಳಿಗೆ ಮೂಲ ಕಾರಣ ಏನು ಅನ್ನೋದಕ್ಕೆ ಇಲ್ಲಿ ಒಂದು ಸರಳವಾದ ಆದರೆ ತುಂಬಾ ಆಳವಾದ ಉತ್ತರ ಸಿಗುತ್ತೆ. ಅದು ಬೇರೇನೂ ಅಲ್ಲ, ನಮ್ಮದೇ ಆದ ಚಿಂತನೆ. ಸರಿ, ಈ ಸಮಸ್ಯೆ ಗೊತ್ತಾಯ್ತು. ಆದ್ರೆ ಇದಕ್ಕೆ ಪರಿಹಾರ ಏನು? ನಮ್ಮ ದಿನನಿತ್ಯದ ಜೀವನದಲ್ಲಿ ಶಾಂತಿಯನ್ನ ಕಂಡುಕೊಳ್ಳೋಕೆ ಈ ತಿಳುವಳಿಕೆ ನಮಗೆ ಹೇಗೆ ಸಹಾಯ ಮಾಡುತ್ತೆ? ಬನ್ನಿ ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಅದ್ಭುತವಾದ ಝೆನ್ ಕಥೆ ಇದೆ. ಒಬ್ಬ ಸನ್ಯಾಸಿ, ಸ್ವಲ್ಪ ಕೋಪಿಷ್ಟ ಸ್ವಭಾವದವನು, ಒಂದು ದೋಣಿಯಲ್ಲಿ ಕುಳಿತು ಧ್ಯಾನ ಮಾಡ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಇನ್ನೊಂದು ದೋಣಿ ಬಂದು ಇವನ ದೋಣಿಗೆ ಗುದ್ದುತ್ತೆ. ಅವನ ಧ್ಯಾನ ಭಂಗಾಗುತ್ತೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಕೋಪದಿಂದ ಯಾರದು ಅಂತ ಬೈಯೋಕೆ ಅಂತ ನೋಡಿದ್ರೆ ಆ ದೋಣಿ ಖಾಲಿ, ಅದರಲ್ಲಿ ಯಾರೂ ಇರೋದಿಲ್ಲ. ಆ ಕ್ಷಣದಲ್ಲಿ ಅವನಿಗೆ ಜ್ಞಾನೋದಯ ಆಗತ್ತೆ. ಓ, ನನ್ನ ಕೋಪಕ್ಕೆ ಕಾರಣ ಆ ದೋಣಿಯಲ್ಲ, ಆ ದೋಣಿಗೆ ನಾನು ಕೊಟ್ಟ ಪ್ರತಿಕ್ರಿಯೆ ಅಂತ. ಅಂದ್ರೆ ಹೊರಗಿನ ಘಟನೆಗಳು ಆ ಖಾಲಿ ದೋಣಿಯ ಹಾಗೆ. ನಾವು ಪ್ರತಿಕ್ರಿಯಿಸೋವರೆಗೂ ಅವುಗಳಿಗೆ ನಮ್ಮನ್ನ ಕೆರಳಿಸೋ ಶಕ್ತಿ ಇರೋದಿಲ್ಲ. ಹಾಗಾದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ ಅಲ್ವಾ? ಪ್ರತಿಕ್ರಿಯಿಸಬಾರದು, ಚಿಂತೆ ಮಾಡಬಾರದು ಅನ್ನೋದು ಸರಿ, ಆದ್ರೆ ಅದನ್ನ ನಿಲ್ಲಿಸೋದು ಹೇಗೆ? ತಲೆಯಲ್ಲಿ ಓಡೋ ಆ ಕೆಟ್ಟ ಆಲೋಚನೆಗಳ ಚಕ್ರವನ್ನ ನಿಲ್ಲಿಸೋದು ಹೇಗೆ? ಇದಕ್ಕೆ ಪುಸ್ತಕದಲ್ಲಿ ಒಂದು ಸುಂದರವಾದ ರೂಪಕ ಇದೆ. ನಮ್ಮ ಮನಸ್ಸು ಒಂದು ಪಾತ್ರೆಯಲ್ಲಿರೋ ಕಲಕಿದ ನೀರಿನ ಹಾಗೆ ಅಂತ ಅಂದ್ಕೊಳ್ಳಿ. ನೀರನ್ನ ತಿಳಿ ಮಾಡಬೇಕು ಅಂತ ನಾವು ಕೈಯಾಕಿ ಕೆಸರನ್ನ ಫಿಲ್ಟರ್ ಮಾಡೋಕ್ ಹೋದ್ರೆ ನೀರು ಇನ್ನಷ್ಟು ಗಲೀಜಾಗತ್ತೆ. ಬದಲಿಗೆ ಆ ಪಾತ್ರೆಯನ್ನ ಸುಮ್ನೆ ಹಾಗೆ ಬಿಟ್ಬಿಟ್ರೆ ಕೆಸರೆಲ್ಲ ತಾನಾಗೆ ಕೆಳಗೆ ಹೋಗಿ ಕೂರುತ್ತೆ, ಮತ್ತೆ ನೀರು ತಿಳಿಯಾಗತ್ತೆ. ನಮ್ಮ ಮನಸ್ಸು ಕೂಡ ಹಾಗೇನೆ. ಸರಿ, ಮನಸ್ಸು ಶಾಂತವಾದಾಗ ಏನಾಗತ್ತೆ? ನಮ್ಮ ಜೀವನದ ಗುರಿಗಳ ಮೇಲೆ, ನಮ್ಮ ಮಹತ್ವಾಕಾಂಕ್ಷೆಗಳ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದನ್ನ ನೋಡೋಣ. ಮನಸ್ಸು ತಿಳಿಯಾದಾಗ ನಮ್ಮ ಗುರಿಗಳ ಸ್ವರೂಪವೇ ಬದಲಾಗ್ಬಿಡುತ್ತೆ.
ಅಯ್ಯೋ ಹೇಗಾದರೂ ಮಾಡಿ ಈ ಪರಿಸ್ಥಿತಿಯಿಂದ ಪಾರಾಗಬೇಕು ಅನ್ನೋ ಹತಾಶೆಯಿಂದ ಗುರಿ ಇಟ್ಕೊಳ್ಳೋ ಬದಲು ಏನಾದರೂ ಹೊಸದಾಗಿ ಸೃಷ್ಟಿಸ್ಬೇಕು ಅನ್ನೋ ಸ್ಫೂರ್ತಿಯಿಂದ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ. ಒಂದು ಹೊರೆಯ ಹಾಗೆ ಕಾಣಿಸೋದ್ರ ಬದಲು ಎಲ್ಲವೂ ಹಗುರಾಗಿ ಖುಷಿಯಿಂದ ಕೂಡಿರುತ್ತೆ. ಈ ಒಂದು ಸ್ಥಿತಿಯನ್ನೇ ಕ್ರೀಡಾಪಟುಗಳು ಝೋನ್ ಅಂತ ಕರೀತಾರೆ. ಕಲಾವಿದರು, ವಿಜ್ಞಾನಿಗಳು ಇದನ್ನ ಕ್ರಿಯೇಟಿವ್ ಫ್ಲೋ ಅಂತಾರೆ. ಇದೇ ಸ್ಥಿತಿಯಲ್ಲಿ ನಮ್ಮ ಒಳಮನಸ್ಸಿನ ಮಾತು ಅಂದ್ರೆ ಇಂಟ್ಯೂಷನ್ ನಮಗೆ ಸ್ಪಷ್ಟವಾಗಿ ಕೇಳಿಸ್ತುತ್ತೆ. ನೆನ್ಪಿಡಿ, ಈ ಶಾಂತ ಸ್ಥಿತಿಯೇ ನಮ್ಮ ಸಹಜ ಸ್ಥಿತಿ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯಿಂದ ನಾವು ಮನೆಗೆ ತೆಗೆದುಕೊಂಡು ಹೋಗಬೇಕಾದ ಪ್ರಮುಖ ಪಾಠ ಏನು? ಇಲ್ಲಿರೋ ಅದ್ಭುತವಾದ ವಿಷಯ ಅಂದ್ರೆ, ಶಾಂತಿ ಅನ್ನೋದು ನಾವು ಕಷ್ಟಪಟ್ಟು ಸಾಧಿಸಬೇಕಾದ ವಸ್ತುವಲ್ಲ. ಅದು ಈಗಾಗಲೇ ನಮ್ಮಲ್ಲೇ ಇದೆ. ಅದು ನಮ್ಮ ಸಹಜ ಸ್ಥಿತಿ. ನಾವು ಚಿಂತನೆಗಳನ್ನ ಸುಮ್ಮನೆ ಬಿಟ್ರೆ ಸಾಕು, ಆ ಶಾಂತಿ, ಪ್ರೀತಿ ಮತ್ತು ಆನಂದ ತಾವಾಗಿಯೇ ಹೊರಹೊಮ್ಮುತ್ತವೆ. ಕೊನೆಯದಾಗಿ ಈ ಪುಸ್ತಕ ನಮ್ಮ ಮುಂದೆ ಒಂದು ತುಂಬಾನೇ ಶಕ್ತಿಯುತವಾದ ಪ್ರಶ್ನೆಯನ್ನ ಇಡುತ್ತೆ. ಯೋಚನೆ ಮಾಡಿ ನೋಡಿ, ನಾವು ಶಾಂತಿಯಿಂದ ಕೇವಲ ಒಂದೇ ಒಂದು ಯೋಚನೆಯಷ್ಟು ದೂರದಲ್ಲಿದ್ದೇವೆ. ನಮ್ಮನ್ನ ಶಾಂತಿಯಿಂದ ದೂರವಿಟ್ಟಿರೋ ಆ ಒಂದೇ ಒಂದು ಯೋಚನೆಯನ್ನ ನಾವು ಕೈಬಿಟ್ರೆ ಏನಾಗ